ಶಾಪಿಂಗ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಹೋಗೋದು ಅಂದರೆ ಶಾಪಿಂಗಿಗೆ. ಓಕೆ ಬನ್ನಿ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಶಾಪಿಂಗ್ ಮಾಡಬೇಕಿದ್ರೆ ಏನೆಲ್ಲ ಸ್ಮಾಲ್ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದೀನಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಶಾಪಿಂಗ್ ಅಂದರೆ ಫಸ್ಟ್ ಮೈಂಡಿಗೆ ಬರೋದು ಏನಾದರೂ ಈವೆಂಟ್ ಇದ್ದರೆ, ಹಬ್ಬಗಳಿದ್ದರೆ, ಬರ್ತ್ಡೇ ಇದ್ದರೆ, ಈ ಥರ ಏನಾದರೂ ಸೆಲೆಬ್ರೇಷನ್ ಅಂತ ಇದ್ದರೆ ಹೊಸ ಬಟ್ಟೆ ಪರ್ಚೇಸ್ ಮಾಡಬೇಕಂತ ಪ್ಲ್ಯಾನ್ ಬರುತ್ತೆ ಅಲ್ವಾ. ಸೊ ಈ ಬಟ್ಟೆ ತೊಗೊಳೋದಕ್ಕೂ ಪ್ಲ್ಯಾನ್ ಮಾಡೋಕ್ಕೂ ಮುಂಚೆ ನಾವೇನು ಮಾಡಬೇಕು, ಫಸ್ಟ್ ಒಂದು ಲಿಸ್ಟನ್ನು ರೆಡಿ ಮಾಡ್ಕೋಬೇಕು. ಏನು ಲಿಸ್ಟ್ ಅಂತ ನೋಡೋಣ ಬನ್ನಿ. ಫಸ್ಟು ಬಜೆಟನ್ನು ರೆಡಿ ಮಾಡ್ಕೋಬೇಕು. ಇದು ರೆಡಿ ಮಾಡಿಕೊಂಡು ನಾವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು, ಈ ಮಿಡಲ್ ಕ್ಲಾಸ್ ಜನ ಜೀವನದಾನೇ ಹಾಗೆ. ಯಾಕೆಂದರೆ ಯಾವುದನ್ನೇ ಆಗಲಿ ಎಲ್ಲನೂ ಬಜೆಟಲ್ಲೇ ಕಂಟ್ರೋಲಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ಒಂದೊಂದು ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಇವಾಗ ನೋಡೋಣ ಏನೇನು ರೆಡಿ ಮಾಡಬೇಕು ಅಂತ. ರೆಡಿ ಮಾಡಬೇಕು, ಮತ್ತು ಏನೇನು ತೊಗೋಬೇಕಂತ ಒಂದು ಲಿಸ್ಟ್ ರೆಡಿ ಮಾಡಬೇಕು. ಆಮೇಲೆ ರೇಟಿಂಗಲ್ಲಿ ನೋಡಬೇಕು ಎಷ್ಟು ರೇಟ್ ಇದೆ ಅಂತ. ಅದಲ್ಲದೆ ನಾವು ಆನ್ಲೈನ್ ಪೇಮೆಂಟ್ ಮಾಡಬೇಕಿದ್ರೆ ಹುಷಾರಾಗಿರಬೇಕು. ಮತ್ತು ಏನು ಆಫರ್ ಇದೆ ಅನ್ನೋದನ್ನು ನೋಡಬೇಕು, ರಿಯಾಯಿತಿ ಏನಿದೆ ಇಲ್ಲ ಆಫರ್ಸ್ ಏನಿದೆ ಅಂತ. ಮತ್ತು ಬಟ್ಟೆ ಕ್ವಾಲಿಟಿ ನೋಡಬೇಕು. ಇಷ್ಟೆಲ್ಲ ಇರುತ್ತೆ. ಸೊ ಇದನ್ನು ಬ್ರೀಫಾಗಿ ನೋಡೋಣ ಹೇಗೆ ಅಂತ. ಸೊ ನಾನು ಹೋಗಿರೋದು ಫ್ಯಾಷನ್ ಅಂತ. ಇದಿರೋದು ಅಂದ್ರಳ್ಳಿ ಮೇನ್ ರೋಡಲ್ಲಿ, ಏರೋಹಳ್ಳಿ ಮತ್ತು ಅಂದ್ರಳ್ಳಿ ಸೆಂಟರಲ್ಲಿ ಬರುತ್ತೆ ಈ ಮಾಲ್ ಬಂದು. ಇಲ್ಲಿ ಮತ್ತು ತುಂಬ ಐಟಮ್ಸ್ಗಳು ತುಂಬ ಕಮ್ಮಿ ರೇಟಿಗೆ, ಅಂದರೆ ಟ್ರೆಂಡ್ಸಲ್ಲಿ ಸಿಗೋವಂಥ ಬಟ್ಟೆ ಆಗಲಿ, ಶೂಸ್ ಆಗಲಿ, ಬ್ಯಾಗ್ ಆಗಲಿ ಎಲ್ಲನೂ ಕೂಡ ಸಿಗುತ್ತೆ ವಿತ್ ಆಫರಲ್ಲಿ. ಅಂದರೆ ತುಂಬ ಕಮ್ಮಿ ರೇಟ್ ಅನ್ನೋದಕ್ಕಿಂತ ಈಗ ನಾವು ಟ್ರೆಂಡ್ಸಲ್ಲಿ ತೊಗೊಂಡಿರೋದು 799, 899 ಆ ರೀತಿ ಇರುತ್ತೆ. ಅದೇ ಕ್ಲಾತು, ಅದೇ ಡ್ರೆಸ್ಸು, ಸೇಮ್ ಮೆಟೀರಿಯಲ್ಲು ನಮಗೆ ಇಲ್ಲಿ ಸಿಗೋದು 299, 399 ಆ ಥರ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ತುಂಬ ಹೋಗ್ತೀನಿ. ಮಕ್ಳಿಗೂ ಕೂಡ ಒಂದೊಂದು ಫ್ಲೋರಲ್ಲಿ ಒಂದೊಂದು ಡ್ರೆಸ್ಸಸ್ ಇದೆ. ಫಸ್ಟ್ ಅಂಡರ್ ಗ್ರೌಂಡಲ್ಲಿ ಜಸ್ಟ್ ಜೀನ್ಸ್ ಟಾಪ್ಗಳು ಸಿಗುತ್ತೆ. ಅದ್ರ ಮೇಲ್ಗಡೆ ಬಂದು ಲೇಡೀಸ್ದು ಫುಲ್ಲು, ಅದ್ರ ಮೇಲೆ ಬಂದು ಮಕ್ಕಳದು, ಅದ್ರ ಮೇಲೆ ಬಂದು ಮೇಲ್ದು ಅಂದರೆ ಗಂಡಸ್ರದ್ದು, ಗಂಡು ಮಕ್ಕಳದು, ಈ ಥರ ಇದೆ. ಸೊ ನಾನು ಇಲ್ಲಿಗೆ ಅದಕ್ಕೆ ಅಂತಲೇ ಹೋಗ್ತೀನಿ. ಮತ್ತು ತುಂಬ ಫ್ಯಾಷನಬಲ್ ಆಗಿರುವಂಥ ಕ್ಲಾತ್ ಸಿಗುತ್ತೆ ವಿತ್ ಆಫರಲ್ಲಿ. ಮತ್ತು ಅದಲ್ಲದೆ ಅಡುಗೆ ಮನೆ ಅಂದರೆ ಸ್ಟವ್ಗಳು ಅದೆಲ್ಲನೂ ಕೂಡ ಇದೆ. ಸೊ ಓಕೆ ಬನ್ನಿ ಇವಾಗ ಹೇಗೆ ಬಜೆಟ್ ರೆಡಿ ಮಾಡ್ಕೊಳ್ಳೋದು, ಲಿಸ್ಟ್ ರೆಡಿ ಮಾಡೋದು ಅಂತ ನೋಡೋಣ. ಫಸ್ಟು ಬಜೆಟ್ ಅಂತಂದರೆ ಖರೀದಿಗೆ ಹೋಗುವ ಮೊದಲು ನೀವು ಎಷ್ಟು ಹಣ ಖರ್ಚು ಮಾಡಬೇಕೆಂದು ನಿರ್ಧರಿಸಿ. ಇದು ಅನಗತ್ಯ ಖರ್ಚನ್ನು ತಪ್ಪಿಸಲು ಸಹಾಯವಾಗುತ್ತದೆ. ಅಂದರೆ ಫಸ್ಟ್ ನಾವು ಎಷ್ಟಲ್ಲಿ ಏನು ಬಜೆಟಲ್ಲಿ ತೊಗೋಬೇಕು, 5,000 ಅಂದರೆ ಅಷ್ಟರಲ್ಲೇ ಮುಗಿಬೇಕು. ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಅದಲ್ಲದೆ ನೆಕ್ಸ್ಟ್ ಏನೇನು ತೊಗೋಬೇಕು ಅನ್ನೋದು ನಾವು ಒಂದು ಪಟ್ಟಿ ಮಾಡ್ಕೋಬೇಕಂದ್ರೆ ಒಂದು ಲಿಸ್ಟ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಅಡುಗೆ ಮನೆಗೆ ಏನಾದರೂ ಬೇಕಾ ತೊಗೋಬೇಕು, ಇಲ್ಲಾಂದರೆ ನಾವು ಬಟ್ಟೆ ಪರ್ಚೇಸ್ ಮಾಡಬೇಕಾ, ಆ ರೀತಿ ಏನೇನು ಐಟಮ್ ತೊಗೋಬೇಕನ್ನೋದನ್ನ ಒಂದು ಲಿಸ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಯಾವ ಐಟಮ್ ಎಷ್ಟು ರೇಟ್ ಇದೆ. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ನಾವು ಹೆಣ್ಮಕ್ಳಂದರೆ ತುಂಬ ಬಾರ್ಗಿನ್ ಮಾಡ್ತೀವಿ, ಅಂದರೆ ಚೌಕಾಸಿ ಮಾಡ್ತೀವಿ. ಅದೇ ಥರ ಫಸ್ಟ್ ನಾವೇನು ಮಾಡಬೇಕು, ರೇಟಿಂಗಲ್ಲಿ ಎಷ್ಟು ರೇಟ್ ಇದೆ, ಎಷ್ಟು ರೂಪಾಯಿ ಇದೆ ಅಂತ ನೋಡಬೇಕು. ಅಂದರೆ ಈಗ ಒಂದು ಐಟಮು ಅದಕ್ಕಿಂತ ಮುಂಚೆ ಬೇರೆ ಕಡೆ ಕೂಡ ನೋಡಿರ್ತೀವಿ ನಾವು, ಅಲ್ಲಿ ಎಷ್ಟಿದೆ ರೇಟು, ಇಲ್ಲಿ ಎಷ್ಟಿದೆ ಅಂತ ಟ್ಯಾಲಿ ಮಾಡಬೇಕು. ಇಲ್ಲಾಂದರೆ ಅಲ್ಲಿ ಕಮ್ಮಿ ಇರುತ್ತೆ. ಒಂದೊಂದು ಸರಿ ಏನಾಗುತ್ತೆ, ಅದೇ ಕ್ಲಾತು, ಅದೇ ಡ್ರೆಸ್ಸು ಒಂದು ಅಂಗಡಿಲಿ ಬೇರೆ ರೇಟ್ ಇರುತ್ತೆ, ಇನ್ನೊಂದರಲ್ಲಿ ಬೇರೆ ಇರುತ್ತೆ. ಸೊ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಆ ಥರ ಕಂಪ್ಯಾರಿಸನ್ ಮಾಡೋದ್ರಿಂದ ಇನ್ನು ಕಮ್ಮಿಗಿರೋವಂಥ ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ಕೂಡ ನಮಗೆ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟು ಇದೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ಆನ್ಲೈನ್ ಪೇಮೆಂಟ್ ಮಾಡ್ತೀವಲ್ವ, ಅಲ್ಲಿ ಕೂಡ ನಾವು ತುಂಬ ಮುತುವರ್ಜಿ ವಹಿಸ್ಬಿಟ್ಟು ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ ತುಂಬ ಸ್ಕ್ಯಾಮ್ಗಳು ಮಾಡ್ತಿದ್ದಾರೆ. ಸೊ ಡೈರೆಕ್ಟ್ಲಿ ನಮ್ಮದು ಫೋನ್ ನಂಬರ್ ತೊಗೊಂಡು ಒಂದು OTP ಏನಾದ್ರು ಸೆಂಡ್ ಮಾಡಿಕೊಂಡು, ಸೊ ಆ OTP ಏನಾದರೂ ಅವರಿಗೆ ಹೋಯ್ತಾ ಅಂತಂದರೆ ನಮ್ಮ ಅಕೌಂಟಿಂದು ಡೀಟೇಲ್ಸ್ ಎಲ್ಲ ಅವರಿಗೆ ಶೇರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆನ್ಲೈನ್ ಪೇಮೆಂಟ್ ಮಾಡಬೇಕಿದ್ರೆ ವಿತ್ ಕೇರ್ಫುಲ್ಲಾಗಿ ಪೇಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದಲ್ಲದೆ ನೆಕ್ಸ್ಟ್ ಈಗ ಬಟ್ಟೆ ತೊಗೊತೀವೋ ಇಲ್ಲ ಪಾತ್ರೆ ತೊಗೋತೀವೋ ಯಾವುದಾದ್ರು ತೊಗೊಳ್ಳಿ, ಅದರಲ್ಲಿ ನಮಗೆ ಕ್ವಾಲಿಟಿನ ಫಸ್ಟ್ ನೋಡಬೇಕಾಗತ್ತೆ. ಅಂದರೆ ಆ ಒಂದು ವಸ್ತುವಿನ ಗುಣಮಟ್ಟ ಎಷ್ಟು ಕರೆಕ್ಟ್ ಇದೆ ಅಂತ. ಸೊ ನಾನಿದು ಅಲ್ಲಿ ತೊಗೊಂಡಿದ್ದ ಬಟ್ಟೆನ ಇದನ್ನು ನ್ಯೂ ಇಯರ್ಗೆ ಹಾಕ್ಕೊಂಡಿದ್ದೆ. ನೋಡಿ ಲುಕ್ ಹೇಗೆ ಕಾಣ್ತಿದೆ ಅಂದ್ಬಿಟ್ಟು ನಾನದು ಪಿಕ್ ಹಾಕಿದ್ದು.
ನ್ಯೂ ಇಯರ್‌ಗೆ ಅಂತ ತಗೊಳ್ಳಿಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿಗೆ ಹೋದರೆ ಯಾವ್ದ್ಯಾವ್ದು ಚೆನ್ನಾಗಿರುತ್ತೆ ಬಟ್ಟೆಗಳು ನೋಡ್ಬಿಟ್ಟು ತಗೋಬಿಡ್ತೀನಿ. ಸೊ ಅದೆಲ್ಲ ಹಾಗೆ ಇಟ್ಟಿರ್ತೀನಿ. ನೆಕ್ಸ್ಟ್ ಯಾವುದಾದ್ರು ಹಬ್ಬ ಇಲ್ಲ ಏನಾದರೂ ಇವೆಂಟ್‌ಗಳು ಬಂತು ಅಂದರೆ ನಾನು ಆವಾಗ ಆ ಬಟ್ಟೆಗಳನ್ನ ಯೂಸ್ ಮಾಡ್ಕೋತೀನಿ. ಅದಲ್ಲದೆ ಎಲೆಕ್ಟ್ರಾನಿಕ್ಸ್ ಐಟಮ್ ತೊಗೊತೀವಿ ಅಂತಂದರೆ ಸೊ ಅದರಲ್ಲಿ ಏನಾಗಿರುತ್ತೆ, ವ್ಯಾರಂಟಿನ ಕೊಟ್ಟಿರ್ತಾರೆ. ಇಷ್ಟು ವರ್ಷಕ್ಕೆ ವ್ಯಾರಂಟಿ ಇರುತ್ತೆ, ಇಲ್ಲಾಂದರೆ ಫ್ರೀ ಸರ್ವಿಸ್ ಇರುತ್ತೆ ಅನ್ನೋದು. ಸೊ ನಾವು ಅವಾಗ ಏನು ಮಾಡಬೇಕಾಗತ್ತೆ, ಆ ವ್ಯಾರಂಟಿ ಕಾರ್ಡನ್ನು ಮರಿದಂಗೆ ಇಸ್ಕೊಂಡೋಗ್ಬೇಕಾಗತ್ತೆ. ಅದಲ್ಲದೆ ನಾವು ಇದಾದ್ಮೇಲೆ ಪರ್ಚೇಸಿಂಗ್ ಹೋಗಲಿ ಎಲ್ಲಿಗಾದ್ರೂ ಹೋದಾಗ್ಲೂ ಕೂಡ ನಾವು ಫಸ್ಟ್ ಏನು ಮಾಡ್ತೀವಿ, ಊಟ ತಿಂಡಿ ಕೂಡ ನೋಡ್ತೇವಲ್ವ. ಸೊ ನಾವು ಎನರ್ಜೆಟಿಕ್ ಆಗಿದ್ದರೆ ಅಲ್ವಾ ನಾವು ಶಾಪಿಂಗ್ ಮಾಡೋದಕ್ಕಾಗೋದು. ಹಾಗಾಗಿ ಊಟ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಜ್ಯೂಸ್ ತೊಗೋತೀವಿ ಅಂತ ಹೇಳಿ, ಆ ಒಂದು ಜ್ಯೂಸ್ ತೊಗೊಂಡ್ರೆ ಇಲ್ಲ ಬಿಸ್ಕೆಟ್ ತೊಗೊಂಡ್ರೆ ಅಲ್ಲಿ ಎಕ್ಸ್ಪೈರಿ ಡೇಟನ್ನು ನೋಡಬೇಕು. ನಾವು ಏನೇ ಒಂದು ತೊಗೋತೀವಿ ಐಟಮ್ಗಳು, ಫಾರ್ ಎಕ್ಸಾಂಪಲ್ ಫುಡ್ ಐಟಮ್ ಇರ್ಬೋದು ಬೇಕ್ರಿಯಲ್ಲಿ, ಅದು ಬಿಟ್ಟರೆ ಎಲ್ಲ ಮೆಡಿಕಲ್ ಶಾಪಲ್ಲಿ ಏನಾದ್ರು ತೊಗೊತೀವಿ ಅಂತಂದರೆ ಅದರಲ್ಲೂ ಕೂಡ ನಾವು ಫಸ್ಟ್ ನೋಡಬೇಕಿರೋದು ರೇಟ್, MRP ರೇಟ್. ಅದು ಬಿಟ್ಟರೆ ಎಕ್ಸ್ಪೈರಿ ಡೇಟನ್ನು ಕೂಡ ನೋಡಬೇಕು, ಮ್ಯಾನುಫ್ಯಾಕ್ಚರ್ ಡೇಟ್ ಕೂಡ ನೋಡಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ ನಾವು ಏನೇ ಐಟಮ್ ತೊಗೋಬೇಕಿದ್ರೂ. ಆಮೇಲೆ ಬಟ್ಟೆ ತೊಗೋತೀವಿ ಅಂದರೆ ಕಲರ್ ಹೋಗುತ್ತಾ ಇಲ್ವಾ, ವಾಷಬಲ್ಲಾ ಇಲ್ಲ ಡ್ರೈ ಕ್ಲೀನಿಂಗಾ, ಅದೆಲ್ಲ ಕೂಡ ವಿಚಾರಿಸ್ಬೇಕಾಗತ್ತೆ. ಸೊ ನಾವೊಂದು ಶಾಪಿಂಗ್ ಮಾಡ್ತೀವಿ ಅಂದರೆ ಇಷ್ಟೆಲ್ಲ ಮ್ಯಾಟರ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಹೇಗಿತ್ತು, ನನ್ನ ಇನ್ಫಾರ್ಮೇಷನ್ ಹೇಗಿತ್ತು ಅಂದ್ಬಿಟ್ಟು ನೀವು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವು ಕೂಡ ಶಾಪಿಂಗ್ ಹೋಗಬೇಕಿದ್ರೆ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮಿಂದ. ಆ್ಯಂಡ್ ಅಲ್ಪ ಸ್ವಲ್ಪ ದುಡ್ಡುಗಳನ್ನ ಸೇವ್ ಮಾಡಿದ್ರೆ ನಮ್ಮ ಮುಂದಿನ ಜೀವನಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.